ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಘಟಕ ಆಧಾರಿತ ಮೂಲ್ಯಾಂಕನ ಅಂದರೆ LBA, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಈ LBAಗೆ ಸಂಬಂಧಪಟ್ಟಂತೆ. ನಿಮಗೆಲ್ಲರಿಗೂ ಈ SSLC ತಕ್ಕಂತೆ ನಿಮಗೂ ಸಹ ಏನಪ್ಪ ಅಂತಂದರೆ LBA ಒಂದು ಮಂಡಳಿಯ ಕ್ವಶನ್ ಪೇಪರ್ ಬಂದೇ ಬರುತ್ತದೆ ಅಂಥೇಳಿ. ಸೊ ಆಲ್ರೆಡಿ ನಿನ್ನೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ನಮ್ಮ ಮೌಲ್ಯ ಮಂಡಳಿಯವರು 2026 ಒಂದು ಜೂನ್ ತಿಂಗಳ ಅಂದರೆ ಘಟಕ ಪರೀಕ್ಷೆ 1ರ ಒಂದು ಏನು LBAಗೆ ಸಂಬಂಧಪಟ್ಟಂಥ ಎಲ್ಲ ಸಬ್ಜೆಕ್ಟ್ಗಳ ಒಂದು ಕ್ವಶನ್ ಪೇಪರ್ಗಳನ್ನು ನಿಮಗೆ ಮಂಡಳಿಯಲ್ಲಿ ಬಿಟ್ಟಿದ್ದಾರೆ. ಸೊ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಥಮ PUCಗೆ ಸಂಬಂಧಪಟ್ಟಂತೆ ವಿಷಯ ಕನ್ನಡ ವಿಷಯದಲ್ಲಿ ಬರುವಂತಹ ಮೊದಲ ಘಟಕದ ಒಂದು ದುರ್ಯೋಧನ ವಿಲಾಪ ಮತ್ತು ಒಂದು ಗದ್ಯ ಗಾಂಧಿ ಮತ್ತು ನಾಟಕ ಬೆಪ್ಪು ತಕ್ಕಡಿ ಅಂಥೇಳಿ ಏನು ಈ ಮೂರದವಲ್ಲ, ಈ ಮೂರನ್ನು ಇಟ್ಟುಕೊಂಡು ನಿಮಗೊಂದು ಒಂದು ಘಟಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿ ಬಿಟ್ಟಿರುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟು. ನಿಮಗೆ ಈ ವರ್ಷ ಪ್ರಥಮ PUCಯಲ್ಲಿ ಓದ್ತಿರುವಂತಹ ಕನ್ನಡ ಏನು ವಿಷಯವನ್ನು ತೆಗೆದುಕೊಂಡಿರಲ್ಲ ವಿದ್ಯಾರ್ಥಿಗಳು, ನಿಮಗೆ ಯಾವ ರೀತಿ ಈ ವರ್ಷ ನಿಮಗೆ ಪ್ರಶ್ನೆ ಪತ್ರಿಕೆ ಇದೆ ಅಂತೇಳಿ ಸ್ವಲ್ಪ ನೀವು ಆ ಒಂದು ಪ್ಯಾಟರ್ನನ್ನು ನೋಡ್ತಾ ಹೋದಾಗ ನಿಮ್ಗನ್ಸುತ್ತೆ ಈ ವರ್ಷ ಗರಿಷ್ಠ ಅಂಕಗಳು 30 ಇಟ್ಟಿದ್ದಾರೆ. ಅಂದರೆ ಒಂದು ಅಧ್ಯಾಯಕ್ಕೆ 10ರಂತೆ ಡಿವೈಡ್ ಮಾಡಿರುವುದನ್ನು ನಿಮಗೆ ಗಮನಿಸ್ತಾ ಹೋಗ್ತೀರಿ. ಸೊ ನಾನು ಬಹಳ ಹೇಳಕ್ಕೆ ಹೋಗೋದಿಲ್ಲ, ನೇರವಾಗಿ ವಿಷಯದ ಕಡೆ ಬರ್ತೀನಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಥಮ PUC ಓದ್ತಾ ಇದ್ದೀರಿ, ದಯವಿಟ್ಟು ಆ ಎಲ್ಲ ವಿದ್ಯಾರ್ಥಿಗಳು ಇಂತಹ ವಿಡಿಯೋಗಳಿಗೆ ಕಾಯ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಇನ್ನು ನಿಮಗೆ ಈ ಒಂದು ಮಾಹಿತಿಯಲ್ಲಿ ಏನು ಸಿಗ್ತದೆ ಅಂತಂದರೆ ಯಾವ ರೀತಿ ಈ ಒಂದು 2026 ಮತ್ತು 27ನೇ ಸಾಲಿನ ಒಂದು ಎನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆಗಳು ಯಾವ ರೀತಿ ಯಾವ ಪ್ಯಾಟರ್ನನ್ನು ಹೊತ್ಕೊಂಡು ಬರ್ತಾ ಇದ್ದೇವೆ ಅಂತೇಳಿ ನೋಡ್ತಾ ಹೋಗ್ತೀರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ ಇನ್ನೂ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಥ ವಿಡಿಯೋಗಳು ಬರ್ತಾ ಇರ್ತವೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೇರವಾಗಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ಕಡೆ ಕರ್ಕೊಂಡು ಹೋಗ್ತೀನಿ. ಕನ್ನಡ ವಿಷಯದಲ್ಲಿ ನಿಮಗೆ ಅವಧಿ ಏನು ಮಾಡಿದ್ದಾನೆ ಅಂತಂದರೆ 1 ಗಂಟೆಯನ್ನು ಕೊಟ್ಟಿದ್ದಾನೆ. ದಯವಿಟ್ಟು ನೀವು ನೆನ್ಪಿಟ್ಕೋಬೇಕು, ಅವಧಿಗೆ ತಕ್ಕಂತೆ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ನೋಡಿರಿ, ಮಂಡಳಿಯವರು ಆಲ್ರೆಡಿ ತಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ LBA ತಕ್ಕಂತೆ ಈ 3 ಘಟಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ ನೀವು ಒಂದು ಘಟಕ ಪರೀಕ್ಷೆಯನ್ನು ಇಡ್ತಾರೆ. ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅನ್ನೋದು ಇಲ್ಲಿ ನೋಡ್ಕೊತಾ ಹೋಗಿ. ಸೊ ನಾನು ಸಂಪೂರ್ಣವಾಗಿ ಈ ಒಂದು ಕ್ವಶನ್ ಪೇಪರನ್ನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಲಿಂಕ್ ಇದೆ. ದಯವಿಟ್ಟು ಆ ಲಿಂಕನ್ನು ಬಳಸ್ಕೊಂಡು ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ PDF ಅವೈಲೇಬಲ್ ಇರ್ತದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಕೇವಲ ಪ್ರಶ್ನೆ ಪತ್ರಿಕೆನಷ್ಟೇ ತೆಗೆದುಕೊಂಡು ಬಂದಿದ್ದೀನಿ. ನಿಮಗೆ ಇದರ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಯಾವುದೇ ಗೊಂದಲ ಆಗುವ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದೇವೆ ಅಂತ ಹೇಳಿ, ಯಾಕಂದರೆ ಆಲ್ರೆಡಿ ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ಶಿಕ್ಷಕರು ಈ ಪಾಠಗಳನ್ನು ಮುಗಿಸಿರ್ತಾರೆ. ಬನ್ನಿ, ಮೊದಲನೇ ಪ್ರಶ್ನೆ. ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದನು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮಗೆ 4 ಆಯ್ಕೆ ಕೊಟ್ಟರೆ ಅಶ್ವತ್ಥಾಮ, ಬಲರಾಮ, ಸಂಜಯ, ಧೃತರಾಷ್ಟ್ರ. ನಿಮಗೆ ಉತ್ತರ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಮಾಡಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಇದರ ಉತ್ತರವನ್ನು ಕೊಡ್ತೀನಿ. ಚಕ್ರವ್ಯೂಹ ರಚಿಸಿದವರು ಯಾರು? ಕೃಪಾಚಾರ್ಯ, ದ್ರೋಣಾಚಾರ್ಯ, ವಿದುರ, ಭೀಷ್ಮಾಚಾರ್ಯ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೇರವಾಗಿ ಜನಕಂಗೆ ಜಲಾಂಜಲಿಯಂ ತನುಭವಂ ಕುಡುವಚ್ಚಿತನಂ ಎಂಬುದರಲ್ಲಿ ದುರ್ಯೋಧನನ ಹೇಳುತ್ತಿರುವುದು ಏನನ್ನು ಅಂತಂತಂದರೆ, ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ಎರಡನೇದು ಸಹೋದರ ಅಣ್ಣನಿಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ತಂದೆ ಮಗನಿಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ಯಾರಿಗೆ ಬೇಕಾದರೂ ಅಂತಿಮ ಗೌರವವನ್ನು ಸಲ್ಲಿಸಬಹುದು ಅಂತೇಳಿ 4 ಆಯ್ಕೆ ಕೊಟ್ಟಿದ್ದಾರೆ. 4ರಲ್ಲಿ ಯಾವುದು ಸರಿ ಇದೆ ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ, ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಇನ್ನು ನೇರವಾಗಿ ಮುಂದಿನ ಪ್ರಶ್ನೆ. ಗಾಂಧಿ ಮತ್ತು ನಿಂಗಮ್ಮ ಹೊತ್ತು ಮೂಡೋಕ್ಕೆ ಮುಂಚೆ ಬಂದು ಕಾಯುತ್ತಿದ್ದರು. ಪೊಲೀಸ್ ಠಾಣೆಯಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ, ಆಸ್ಪತ್ರೆಯಲ್ಲಿ, ಸ್ಕೂಲ್ನಲ್ಲಿ. ಯಾವುದು ಅಂಥೇಳಿ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಬಹು ಆಯ್ಕೆಯಲ್ಲಿ 5ನೇ ಪ್ರಶ್ನೆನ ನೋಡಿ. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಶ್ರೀಮಂತ ವರ್ಗಕ್ಕೆ ಸೇರಿದವರ ಅಥವಾ ಒಂದನೇದು ಆಯ್ಕೆ. ಎರಡನೇದು ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಬಡವರ್ಗಕ್ಕೆ ಸೇರಿದವರ ಎಂಬುದು 2ನೇ ಆಯ್ಕೆ. ತನ್ನ ಮುಂದೆ ನಿಂತಿರುವುದು ವ್ಯಕ್ತಿಗಳು ತನ್ನಂತೆ ಒಳ್ಳೆಯ ಮನುಷ್ಯರನ್ನು ಎಂಬುದು 3ನೇ ಆಯ್ಕೆ. ಇನ್ನು 4ನೇ ಆಯ್ಕೆ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು. ಇನ್ನು 4 ಆಯ್ಕೆಗಳು ಕೊಟ್ಟಿದ್ದಾರೆ. ಅಪ್ಲೈಡ್ ಆಗಿ ಬಂದಿವೆ. ಯಾವ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಅಷ್ಟೇ ಪ್ರಶ್ನೆಗಳು ಬಂದಿರೋದ್ರಿಂದ ಸ್ವಲ್ಪ ನೀವು ಈ ಒಂದು ಮೊದಲೆಲ್ಲ ಶಿಕ್ಷಕರು ತೆಗಿತಾಯಿದ್ರು, ಮಂಡಳಿ ಏನು ಮಾಡಿದೆ ಅಂದರೆ ಈಗ ಹಾಗೇನಿಲ್ಲ, ನೀವು LBAನ್ನೇ ತೆಗೆದುಕೊಂಡು ಮಕ್ಕಳಿಗೆ ಘಟಕ ಪರೀಕ್ಷೆಯನ್ನು ನಡೆಸಬೇಕು ಅಂಥೇಳಿ ಕೊಟ್ಟಿದ್ದಾರೆ. ಭಾಳ ಉತ್ತಮವಾಗಿರುವಂತಹ ಒಂದು ಒಂದು ಮಂಡಳಿ ತೆಗೆದುಕೊಂಡಿದೆ ಅಂತ ಹೇಳ್ತೀನಿ. ಬೋಳೇಶಂಕರ್ನ ಊರು ಯಾವುದು? ನಿಮಗೆ ಇಲ್ಲಿ 4 ಆಯ್ಕೆ ಕೊಟ್ಟಿದ್ದಾನೆ. ಯಾವುದು ಅಂತ ಹೇಳ್ತಾರೆ. ನನಗೆ ಶಿವಾಪುರ, ಜಯಪುರ, ಕೈಲಾಸಪುರ, ದೇವಪುರ ಯಾವುದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಬೋಳೇಶಂಕರ್ನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ
ಮನೆಯಿಂದ ನೆಗೆಯುವುದು, ಮರದಿಂದ ನೆಗೆಯುವುದು, ಬೆಟ್ಟದಿಂದ ನೆತ್ತಿಯಿಂದ ನೆಗೆಯುವುದು, ನದಿಯ ದಡದಿಂದ ನೆಗೆಯುವುದು, ಯಾವ ರೀತಿ ಪ್ರಶ್ನೆಗಳು ಬಂದಿವೆ ನಿಮಗೆ ಪಾಠದಲ್ಲಿ. ಅಂದರೆ LB ಅಂದರೆ ಲೆಸನ್, ಅಂದರೆ ಲೆಸನ್ಗೆ ಬೇಸ್ಡ್ ಆಗಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ದಯವಿಟ್ಟು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ತಪ್ಪದೇ ಮರಿಬೇಡ್ರಿ. ನೀವು ಒಟ್ಟು ಇಲ್ಲಿ ಏನು ನೋಡ್ತೀರಿ ಅಂತಂದರೆ ಸುಮಾರು 7 ಪ್ರಶ್ನೆಗಳನ್ನು ನೀವು ಬಹು ಆಯ್ಕೆಯಲ್ಲಿ ನೋಡಿದ್ರಿ. ಈಗ ಇಲ್ಲಿ ಬಿಟ್ಟ ಸ್ಥಳದಲ್ಲಿ 3 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಒಟ್ಟು 10 ಅಂಕಗಳು ನಿಮ್ಗೆ 1 ಅಂಕದಲ್ಲಿ ಇರ್ತದೆ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಇಲ್ಲಿ ನೋಡಿ, ಉತ್ತರವನ್ನು ಇಲ್ಲೇ ಕೊಟ್ಟಿದ್ದಾನೆ, ದಯವಿಟ್ಟು ಇವನ್ನು ಗಮನಿಸಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಈ ರೀತಿ ನ್ಯಾಯವನ್ನು ಕಂಡಿರಲಿಲ್ಲ, ಯಾವುದು ಅಂಥೇಳಿ. ಇನ್ನು ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದನು. ಹಲಸಿನ ಮರ ಮಾರಿದ ಕರಿಸಿದ್ದೇಗೌಡನ ಸಿಕ್ಕ ಹಣ ಎಷ್ಟು ಅಂತ ಹೇಳ್ತಾರೆ. ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 250 ಅಂಥೇಳಿ. ಈ ನೆಕ್ಸ್ಟು ನಾನು ನಿಮಗೆ ಈ ಒಂದು 2-3 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳು, ಇಲ್ಲಿ ಪ್ರತಿ ಗದ್ಯ ಪದ್ಯ ನಾಟಕಕ್ಕೆ ಸಂಬಂಧಪಟ್ಟಂಥ 2 ಅಥವಾ 3 ಪ್ರಶ್ನೆಗಳನ್ನು ಇಲ್ಲಿ ಕೇಳಾಗ್ತದೆ. ಅದಕ್ಕೆ ತಕ್ಕಂಥ ಉತ್ತರವನ್ನು ಇಲ್ಲಿ ಅಂಕಗಳನ್ನು ಕೊಡ್ತಾ ಹೋಗಿದ್ದಾರೆ. ನೋಡಿ, ಇಲ್ಲಿ ನಮಗೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಹೋದಾಗ, ದುರ್ಯೋಧನ ತನ್ನ ಮಗನ ಶವ ಕಂಡು ಹೇಗೆ ವ್ಯಥಪಡಿತಾನೋ, ಬಹಳ ಸರಿ ಪ್ರಶ್ನೆ ಕೇಳಿದರೆ. ಎನ್ಯುವಲ್ ಎಕ್ಸಾಮ್ಗೂ ಈ ಪ್ರಶ್ನೆ ಬರ್ತದೆ, ನೆನಪಿರಲಿ ನಿಮಗೆ. ದುರ್ಯೋಧನ ಕರ್ಣ ದಾನಗಳನ್ನು ಹೇಗೆ ಕೊಂಡಾಡಿದನ ಅಂಥೇಳಿ ಪ್ರಶ್ನೆ ಕೇಳಿದ್ದಾನೆ. ಇನ್ನು ಗದ್ಯ ಭಾಗಕ್ಕೆ ಬರ್ತೀವಿ. ವೈದ್ಯಾಧಿಕಾರಿಯ ಹುಡುಗನ ನೋಡಿ ಏನೆಂದು ಚೇಷ್ಟೆ ಮಾಡಿದ ಅಂಥೇಳಿ ಬಹಳ ಸರಿ ಪ್ರಶ್ನೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ನೆಕ್ಸ್ಟು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಏನಾಗಿತ್ತು, ಇದು ಸಹ ನಿಮಗೆ ರಿಪೀಟೆಡ್ ಆಗಿರುವಂತಹ ಕ್ವಶನ್ನು. ಇನ್ನು ಈ ಒಂದು ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಹೋದಾಗ ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾನೆ. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯವರಿಗೆ ಹೇಗೆ ಕಾಣಿಸುತ್ತದೆ ಅಂಥೇಳಿ. ಏನು ಸಂಸ್ಕರಣ ತನ್ನ ಸಹೋದರ ಆಸ್ತಿಯನ್ನು ಹೇಗೆ ಹಂಚಿದನು ಅಂಥೇಳಿ. ಸೊ ಈ ಪ್ರಶ್ನೆಗಳು 2 ಕೊಟ್ಟರು ಸಹ ಆ ಒಂದು ಲೆಸನ್ ಬೇಸ್ಡ್ ಆಗಿ ಕೊಟ್ಟಿರುವಂಥದ್ದು. ನನಗೆ ಬಹಳಷ್ಟು ಖುಷಿ ಏನಪ್ಪ ಅಂತಂದರೆ, ಮಂಡಳಿಯವರು ಇಷ್ಟೆಲ್ಲ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದಾರಲ್ಲ, ಎಷ್ಟು ಒಳ್ಳೆಯ ಕೆಲಸ. ಅವ್ರು ನನ್ನ ಕಡೆಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ನೋಡಿ, ಮಕ್ಕಳಿಗೆ ಗೊಂದಲ ಇತ್ತು. ಘಟಕ ಪರೀಕ್ಷೆಯಲ್ಲಿ ನಾವು ಎನ್ಯುವಲ್ ಎಕ್ಸಾಮ್ ಬರುವಂಥ ಪ್ರಶ್ನೆಗಳು ಯಾವ ರೀತಿ ನೋಡ್ಕೋಬೇಕು ಸರ್, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ಬೇಕು ಸರ್, ನಾನು ರಿಪೀಟೆಡ್ ಸ್ಟೂಡೆಂಟ್ ಇದ್ದೀನಿ ಸರ್, ನನಗೆ ಕಾಲೇಜ್ ಬರೋದಾಗಲ್ಲ, ನಾನು ಎಕ್ಸಾಮ್ ಅಷ್ಟೇ ಕಟ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಸಹ ಇಂಥ ಒಂದು PDF ಅನ್ನು ತೊಗೊಂಡು, ಇಂಥ ಒಂದು ನೋಟ್ಸನ್ನು ತೊಗೊಂಡು ನೀವು ಏನಾದರೂ ಪ್ರಿಪೇರ್ ಮಾಡಿದ್ರೆ ಸೊ ಆರಾಮಾಗಿ 80ಕ್ಕೆ 80 ಕನ್ನಡ ವಿಷಯದಲ್ಲಿ ನೀವು ಪಡಿಬೋದು ಅಂತ ಹೇಳ್ತೀನಿ. ಇನ್ನು ನೇರವಾಗಿ ನಾನು ಸಂದರ್ಭ ಸೂಚಿ ಸ್ವಾರಸ್ಯ ಈ ಭಾಗ ಬರ್ತೀನಿ. ಇಲ್ಲಿ ನಿಮಗೆ 2 ಪ್ರಶ್ನೆಗಳನ್ನು ಬರೀಬೇಕು. ನೋಡಿ, ನಾನು ಇಲ್ಲಿ ಪದ್ಯ ಭಾಗವನ್ನು ಹೇಳ್ತೀನಿ. ಅನರಿವೆಂ ಪೃಥೆಯರಿಯವಳ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನಿಮಗೆ. ಅದು ಆ ರೀತಿಯಲ್ಲಿ ಇರ್ತದೆ. ಆ ಪ್ರಶ್ನೆಗಳನ್ನು ನೀವು ಸಂದರ್ಭ ಸೂಚಿಸಿ ಸ್ವಾರಸ್ಯ ಪ್ಲಸ್ ಆಯ್ಕೆ ಸಂದರ್ಭವನ್ನು ಬರೀಬೇಕು. ಇಲ್ಲೇ ಓಸಿ ದಿನ ಇಟ್ಕೊಂಡು ಉಳಿಸಿ ಕೊಡಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಬ್ಯಾಂಕಿನಲ್ಲಿ ಕೂಡಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. 3 ಪ್ರಶ್ನೆಗಳು ನಿಮಗೆ ಗದ್ಯ, ಪದ್ಯ ಮತ್ತು ನಾಟಕ ಮೇಲೆ ಇಲ್ಲೇ ಕೊಟ್ಟಿದ್ದಾನೆ. ಇನ್ನು ನೆಕ್ಸ್ಟು 5-6 ವಾಕ್ಯಗಳು ನಿಮಗೆ ಲಾಂಗ್ ಕ್ವಶನ್ ಅಂತ ಹೇಳ್ತೀನಲ್ಲ, ಈ ಲಾಂಗ್ ಕ್ವಶನ್ಗೆ ಯಾವ ರೀತಿ ಉತ್ತರ ಬರೀಬೇಕು ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಈ ಪ್ರಶ್ನೆಗಳನ್ನು ನೋಡಿ. ಅರಿಯಂ ಬಿಲ್ಲ ಬಿನ್ನೆಣಕ್ಕೆ ಗಾಂಡಿವಿಲ್ಲಂತು ಪಿನಾಕಿ ವಾಣಿಯು ನೆರೆಯದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಕ್ಕು ನಿಮ್ಮೊಪ್ಪೆಕ್ಷಮೆಯಂ ದರಿಯಂ ದರಿಯೆನ್ನೆದೆನ್ನೆ ಕರ್ಮವಶವೆದ್ದರಿಯಂ ನಿಮಗಿಂತು ಸಾಮುದೇ ತೆರದಿನ್ನ ಕಾರಣಂ ನೆರೆ ಸಂಭವಿಸುದುದದ್ ಕುಂಭಸಂ ಭಾವಾಮೆ ಅಂಥೇಳಿ ಒಂದು ಪ್ರಶ್ನೆ ನಿಮಗೆ ಆ ಒಂದು ಪದ್ಯ ರೂಪದಲ್ಲಿ ಕೊಡ್ತಾನೆ. ಅದನ್ನು ನೀವೇನು ಮಾಡಬೇಕು, 5-6 ವಾಕ್ಯದಲ್ಲಿ ಅದನ್ನು ಯಾವ ಕವಿ, ಯಾವ ಪಾಠ, ಯಾವ ಪದ್ಯ, ಎಲ್ಲಿಂದ ಸ್ವಾರಸ್ಯ ಅಂತೇಳಿ ನೀವು ಬರೀಬೇಕು. ಇನ್ನು ಗಾಂಡೀವ ಎಂದರೇನು, ಈ ಪದ್ಯದಲ್ಲೇ ಗಾಂಡೀವ ಎಂದರೆ ಅಂತ ಕೊಡ್ತಾರೆ. ಗಾಂಡೀವ ಅಂದರೆ ಯಾರು, ಅರ್ಜುನ ಅಂತ ಹೇಳ್ತೀವಿ. ಪಿನಾಕಪಾಣಿ ಎಂದರೇನು, ಅದ್ರ ಬಗ್ಗೆ ಅಂದರೆ 3 ಅಂಕದ ಪ್ರಶ್ನೆ ಇದೆ. ಒಂದು ಇಲ್ಲಿ 4 ಅಂಕದ ಪ್ರಶ್ನೆಗೆ 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಇರ್ತದೆ. ದ್ರೋಣಾಚಾರ್ಯ ಸಾವಿನ ಬಗ್ಗೆ ದುರ್ಯೋಧನ ನಿಲುವೇನು ಅಂಥೇಳಿ ನಿಮಗೆ 1ನೇ ಪದ್ಯದ ಮೇಲೆ ಕೇಳಿರುವಂಥದ್ದು. ಇದು ನಿಮಗೆ FA ಒಂದು ಏನು ಪರೀಕ್ಷೆ ಬರ್ತಾವಲ್ಲ, ಕಿರು ಪರೀಕ್ಷೆಯೂ ಸಹ ಹೆಲ್ಪ್ ಆಗ್ತದೆ. ಇನ್ನು ನೇರವಾಗಿ ಬರ್ತೀನಿ ನಾನು. 21 ಬೋಳೆಶಂಕರ ಮತ್ತು ಅವನ ಅಣ್ಣಂದಿರು ಭಾಗವತರು ಹೇಗೆ ಪರಿಚಯಿಸಿದನು ಅಂಥೇಳಿ ಈ ಒಂದು ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದು ಹೋಗಿದ್ದೀರಿ. ದಯವಿಟ್ಟು ಗಮನಿಸಿ ಆತ್ಮ ವಿದ್ಯಾರ್ಥಿಗಳು. ನಾನು ಹೇಳೋದು ಒಂದೇ, ಈ ವಿಡಿಯೋಗಳು ನಿಮಗೆ ಬಹಳ ಉಪಯುಕ್ತವಾಗ್ತದೆ. ನಮ್ಮ ಚಾನಲ್ ನಿಮಗೆ ನೇರ ಮಂಡಳಿ ಬಿಟ್ಟಿರುವಂಥ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಇಲ್ಲಿ ನಿಮಗೆ ಸಣ್ಣದಾದಂಥ ಒಂದು ಭಾಷಾಭ್ಯಾಸವನ್ನು 4 ಅಂಕ ಕೊಟ್ಟಿದ್ದಾರೆ. ಸರ್ 4 ಅಂಕ ಒಂದು ಘಟಕ ಆದರೆ ಎನ್ಯುವಲ್ ಎಕ್ಸಾಮ್ಗೆ ನಿಮಗೆ 10 ಅಂಕಗಳು ಫಿಕ್ಸ್ ಆಗಿರ್ತವೆ. ಸೊ ಇಲ್ಲಿ ನೋಡಿ,
ಎರಡು ಪದಗಳನ್ನು ಸಮಾನಾರ್ಥಕ ಬರೀರಿ ಅಂತಾರೆ. ಅಗ್ನಿ ಅಂದರೆ ಬೆಂಕಿ, ಕಡಲು ಅಂದರೆ ತೀರ, ಗಜ ಅಂದರೆ ಆನೆ ಅಂತ ಹೇಳ್ತೀನಿ. ಎರಡು ಪದಗಳ ತಸ್ಮವ ರೂಪ ಆಕಾಶ, ಆಗಸ, ತ್ಯಾಗ, ಜಾ, ಮುಖ, ಮುಗ ಅಂತೇಳಿ ನಾವು ತಸ್ಮ ತದ್ಭವನ ಬರಿಬೋದು. ಯಾವುದಾದ್ರೂ ಎರಡು ಅನ್ಯ ದೇಶೀಯ ಪದ ಭಾಳಷ್ಟು ಇದಾವೆ ರೀ. ನೀವು ಬರೆಯುವಂಥ ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂತಂದರೆ ನಿಮಗೆ ಬರುವಂತಹದ್ದು ಅಂತ ಹೇಳ್ತೀನಿ. ಸೊ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಜೊತೆಗೆ ಕಮೆಂಟಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತೀನಿ. ಪ್ರಥಮ PUC ಒಂದು ಕನ್ನಡ ವಿಷಯದ LBA ಒಂದು ಘಟಕ ಪರೀಕ್ಷೆ ಹೇಗೆ ಅನಿಸ್ತು ಅಂತ ಹೇಳ್ತಾ ಮಂಡಳಿಯವರ ಒಂದು ನಿಲುವೇನು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.